ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಮ್ಮ ಬೆಂಗಳೂರು. ನಾನು ನವಿತಾ ಜೈನ್. ಆಕೆ ಕೆಎಸ್ ಅಧಿಕಾರಿ. ಹಲವು ಜಿಲ್ಲೆಗಳಲ್ಲಿ ತಹಶೀಲ್ದಾರ್ ಆಗಿದ್ದವರು ಬಿಡಿಎನಲ್ಲೂ ಸೇವೆ ಸಲ್ಲಿಸಿದ್ರು. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ, ಆದ್ರೆ ಆಕೆ ಮಾತ್ರ ಸರ್ಕಾರಿ ಕೆಲಸ ತನಗಾಗಿ ಆಸ್ತಿ ಮಾಡಿಕೊಳ್ಳೋ ಕೆಲಸ ಅನ್ನೋ ರೀತಿ ಕೆಲಸ ಮಾಡಿದ್ದಾರೆ. ಲೆಕ್ಕವೆಲ್ಲದಷ್ಟು ಹಣ ಆಸ್ತಿ ಮನೆಗೆ ಒಡತಿಯಾಗಿದ್ದ ಸುಂದರಿಗೆ ಎಸಿಬಿ ಬೆಳಗ್ಗೆ ಚಳಿ ಬಿಡಿಸಿತ್ತು. 6 ಜಾಗಗಳಲ್ಲಿ ರೈಡ್ ಎಫೆಕ್ಟಿವ್ ಇದನ್ನು ಸಸ್ಪೆಕ್ಟೆಡ್ ಬೇನಾಮೀಸ್. ಡಾಕ್ಟರ್ ಸುಧಾ ಸ್ವರ್ಣ ಸುಂದರಿ, ಕೋಟಿ ಆಸ್ತಿ ಒಡತಿ, ಲಕ್ಷ ನಗದಿನ ಯಜಮಾನಿ, ಐಷಾರಾಮಿ ಮನೆ, ವಿಲ್ಲಾ, ಫ್ಲಾಟ್ಗಳ ಓನರ್. ಒಂದ ಎರಡ ಈಕೆಯ ಸಂಪತ್ತು. ಲೆಕ್ಕವಿಲ್ಲದಷ್ಟು ಆಸ್ತಿಯ ಒಡತಿ ಡಾಕ್ಟರ್ ಸುಧಾ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಆಡಳಿತಾಧಿಕಾರಿ. ಸರ್ಕಾರಿ ಸೇವೆ ಮಾಡ್ತೀನಿ ಅಂತ ಕೆಲಸದಲ್ಲಿರೋ ಈ ಕೆಎಸ್ ಅಧಿಕಾರಿಗೆ ಬೆಳ್ಳಂಬೆಳಗ್ಗೆ ಎಸಿಬಿ ಶಾಕ್. ಕೆಎಸ್ ಅಧಿಕಾರಿ ಸಂಪತ್ತಿಗೆ ಎಸಿಬಿ ಶಾಕ್. ಬೆಳ್ಳಂಬೆಳಗ್ಗೆ ಕೊಡಿಗೆಹಳ್ಳಿ ವಿಲ್ಲಾ ಮೇಲೆ ದಾಳಿ. ಆಗತಾನೆ ಸೂರ್ಯ ಸುಧಾ ಮನೆ ಮೇಲೆ ಬೆಳಕು ಚೆಲ್ಲಿದ. ಅಷ್ಟೊತ್ತಿಗಾಗಲೇ ಎಸಿಬಿ ಅಧಿಕಾರಿಗಳು ಕೊಡಿಗೆಹಳ್ಳಿ ವಿಲ್ಲಾದಲ್ಲಿದ್ದ ಕೆಎಸ್ ಅಧಿಕಾರಿ ಮನೆ ಕಾಲಿಂಗ್ ಬೆಲ್ ಒತ್ತಿದ್ರು. ನಿದ್ದೆಗಣ್ಣಲ್ಲಿ ಕಣ್ಬಿಡುತ್ತಲೇ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಆಡಳಿತ ಅಧಿಕಾರಿ ಡಾಕ್ಟರ್ ಸುಧಾ ಸ್ವಪ್ನ ಬಾಗಿಲು ತೆಗೆಯುತ್ತಿದ್ದಂತೆ ಕಾಣಿಸಿದ್ದು ಎಸಿಬಿ ಟೀಮ್. ಅಧಿಕಾರಿಗಳು ಮನೆಯೊಳಗೆ ಕಾಲಿಡ್ತಿದ್ದಂತೆ ಸುಧಾ ಸ್ವಪ್ನರ ಸ್ವರ್ಣ ಕೋಟೆ ಬಯಲಾಯಿತು. ಬೆಂಗಳೂರು ಸೇರಿ 6 ಕಡೆ ಎಸಿಬಿ ದಾಳಿ. ಮೈಸೂರು, ಉಡುಪಿಯಲ್ಲೂ ಸಂಪತ್ತಿನ ಶೋಧ. ಬೆಳಗ್ಗೆ 6:30ಕ್ಕೆ ಬೆಂಗಳೂರಿನ ಕೊಡಿಗೆಹಳ್ಳಿ ಸೇರಿದಂತೆ ಬೆಂಗಳೂರಿನ 4 ಕಡೆ, ಮೈಸೂರು, ಉಡುಪಿಯಲ್ಲೂ ಎಸಿಬಿ ದಾಳಿ ಮಾಡಿತು. ಈ ವೇಳೆ ಕೊಡಿಗೆಹಳ್ಳಿಯ ವಿಲ್ಲಾದಲ್ಲಿ ಕೆಜಿಗಟ್ಟಲೆ ಚಿನ್ನಾಭರಣ, ಸುಮಾರು 10 ಲಕ್ಷ ನಗದು, ಹಲವು ಆಸ್ತಿ ಪತ್ರ ಪತ್ತೆಯಾದವು. ಮನೆಯಲ್ಲಿ ಸಿಕ್ಕ ಬ್ಯಾಂಕ್ ಪಾಸ್ ಸೇರಿದಂತೆ ಎಸಿಬಿ ಸುಧಾ ಸಂಪತ್ತನ್ನ ಇಂಚಿಂಚಾಗಿ ಕೆದಕ್ತಿದೆ. ಜೂಲಾದು ಪ್ಲಾಂಕ್ ಮತ್ತೆ ಚೈನು. ಪ್ಲಾಂಕ್ 7,000 ಅಮ್ಮ, ಚೈನ್ ಒಂದು 5,000. ಆಚೆ ಸೈಡ್ ರೋಡ್ ಚೇರ್ ಅದೊಂದು 7,000 ಗಿಫ್ಟ್. ಅದು ಕೊಡಿಗೆಹಳ್ಳಿ ವಿಲ್ಲಾ ಸೇರಿದಂತೆ ಬ್ಯಾಟರಾಯನ್ಪುರದಲ್ಲಿನ ಸುಧಾ ಸಂಬಂಧಿ ಮನೆ, ಯಲಹಂಕದಲ್ಲಿರೋ ಫ್ಲಾಟ್ ಸೇರಿದಂತೆ ಕಚೇರಿ ಮೇಲೂ ಎಸಿಬಿ ದಾಳಿ ಮಾಡಿ ಶೋಧಿಸಿದೆ. ಇದರೊಂದಿಗೆ ಉಡುಪಿಯ ಚಾಂತಾರು ಗ್ರಾಮದಲ್ಲಿನ ಸುಧಾಪತಿ ಸ್ಟೋನಿ ಫಾಯಿಸ್ ಗೆಳೆಯನ ಮನೆ, ಬಾರ್ಕೂರಿನಲ್ಲಿ ಇರುವ ಸುಧಾ ಮಾವನ ಒಡೆತನದ ಫಾಯಿಸ್ ಎಂಟರ್ಪ್ರೈಸಸ್, ಕಂದವಾರದಲ್ಲಿನ 1.5 ಕೋಟಿ ಮೌಲ್ಯದ ಆಸ್ತಿಯನ್ನ ಎಸಿಬಿ ಪರಿಶೀಲಿಸಿದೆ. ಮೈಸೂರಿನ ಬೆಂಬಲ್ ಲೇಔಟ್ನಲ್ಲಿರುವ ಸುಧಾ ಸಂಬಂಧಿ ನಿವಾಸದಲ್ಲೂ ಭ್ರಷ್ಟಾಚಾರ ನಿಗ್ರಹ ದಳ ಬೇಟೆಯಾಡಿದೆ. ಬೆಳಗ್ಗೆಯಿಂದಲೂ ಎಸಿಬಿ ಸುಧಾ ಸಂಪತ್ತು ಶೋಧಿಸುತ್ತಿದೆ. ಆಕೆಯ ಐಶ್ವರ್ಯದ ಆಳ ಅಗಲ ನೋಡಿ ತನಿಖಾ ತಂಡಕ್ಕೆ ಶಾಕ್ ಆಗಿದೆ. ಈ ಹಿಂದೆ ಬಿಡಿಎ ವಿಶೇಷ ಭೂ ಸ್ವಾಧೀನಾಧಿಕಾರಿಯಾಗಿದ್ದ ಸುಧಾ ಕೆಂಪೇಗೌಡ ಲೇಔಟ್, ವಿಶ್ವೇಶ್ವರಯ್ಯ ಲೇಔಟ್ ನಿರ್ಮಾಣ ವೇಳೆ ಕಿಕ್ ಬ್ಯಾಕ್ ಪಡೆದ ಆರೋಪ ಎದುರಿಸುತ್ತಿದ್ದಾರೆ. ಜಮೀನಿನ ಮೂಲ ಮಾಲೀಕರು ಮತ್ತು ಬಿಡಿಎ ದಲ್ಲಾಳಿಗಳಿಂದ ಕಿಕ್ ಬ್ಯಾಕ್ ಪಡೆದ ಆರೋಪವಿದೆ. ಭೂ ಪರಿಹಾರ ನೀಡುವ ವಿಚಾರದಲ್ಲೂ ಸುಧಾ ಲಂಚ ಪಡೆದಿರುವ ದೂರುಗಳಿವೆ. ಕೆಲಸದ ವೇಳೆ ಕೋಟಿ ಲಂಚ ಪಡೆದು ಪತಿ ಬಿಸಿನೆಸ್ಗೆ ಹೂಡಿಕೆ ಮಾಡ್ತಿದ್ರಂತೆ ಡಾಕ್ಟರ್ ಸುಧಾ. ಪತಿ ಸ್ಟೋನಿ ಫಾಯಿಸ್ ಸ್ಯಾಂಡಲ್ವುಡ್ ನಿರ್ಮಾಪಕರಾಗಿದ್ದು ಅವರ ಸಿನಿಮಾ ಹಾಗೂ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಹಣ ಹೂಡಿಕೆ ಮಾಡ್ತಿದ್ರಂತೆ. ಈ ಹಿಂದೆ ಬಿಡಿಎನ್ನಲ್ಲಿದ್ದಾಗ ಸುಧಾ ಮೇಲೆ ಅಕ್ರಮ ಆಸ್ತಿ ಗಳಿಕೆ, ಅವ್ಯವಹಾರದ ಬಗ್ಗೆ ದೂರು ದಾಖಲಾಗಿತ್ತು. ಅಧಿಕ ಆದಾಯದ ಬಗ್ಗೆ ಲೋಕಾಯುಕ್ತದಲ್ಲಿ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಾಹಿಂ ದೂರು ಸಲ್ಲಿಸಿದ್ರು. ಪ್ರಕರಣದ ಬಗ್ಗೆ ವಿಚಾರಣೆ ನಡೆಸಿದ ಲೋಕಾಯುಕ್ತ ವರದಿ ಸಲ್ಲಿಸುವಂತೆ ಎಸಿಬಿಗೆ ಆದೇಶಿಸಿತ್ತು. ಇದೀಗ ಎಸಿಬಿ ರೇಡ್ನಲ್ಲಿ 5-6 ಕಡೆ ಸುಧಾ ಹಾಗೂ ಅವರ ಪತಿ ಹೆಸರಲ್ಲಿನ ಆಸ್ತಿ ಪತ್ರಗಳು ಲಭ್ಯವಾಗಿದ್ದು ತನಿಖೆ ನಡೀತಿದೆ. ಬೇನಾಮಿ ಆಸ್ತಿ ಬಗ್ಗೆಯೂ ಎಸಿಬಿ ಜಾಲಾಡ್ತಿದೆ. 6 ಜಾಗಗಳಲ್ಲಿ ಇವತ್ತು ಮಾರ್ನಿಂಗ್ 6 o'clock ಸರ್ಚ್ ನಡೀತಾ, ಡಾಕ್ಯುಮೆಂಟ್ಸ್ ಅದೆಲ್ಲ ನಮ್ಮವ್ರು ಸೀಸ್ ಮಾಡ್ತಾ ಇದ್ದಾರೆ. ಯಾರ್ಯಾರು ಟೀಮ್ಸ್ ಹೋಗಿದೆಯೋ ರೈಡ್ ಎಫೆಕ್ಟಿವ್ ಇದೆ ಅಂತಲೇ ಹೇಳ್ತಾ ಇದ್ದಾರೆ. ಯಾಕಂದರೆ ದ ಕೇಸ್ ಇಸ್ ಓನ್ಲಿ ಅಗೇನ್ಸ್ಟ್ ಹರ್, ಬಟ್ ಬಾಕಿ ಸಸ್ಪೆಕ್ಟೆಡ್ ಬೇನಾಮೀಸ್ನೆಲ್ಲ ನಾವು ಕಲೆಕ್ಟ್ ಮಾಡಿಕೊಂಡು ಯಾರು ಏನು ಅಂತ ಅವ್ರ ಮೇಲೆ ನಾವು ರೈಡ್ ಮಾಡಿದ್ವಿ. ಬಿಡಿಎ ಬಿಟ್ಟು ಬಂದರೂ ಅಲ್ಲಿಗೆ ಹೋಗಲು ಅಮಣಿಸುತ್ತಿದ್ದ ಡಾಕ್ಟರ್ ಸುಧಾ ಸ್ವರ್ಣಕೋಟೆಗೆ ನುಗ್ಗಿ ಎಸಿಬಿ ಭ್ರಷ್ಟಾಚಾರವನ್ನ ಬಯಲು ಮಾಡಲು ಮುಂದಾಗಿದೆ. ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ಮಾಡಿಕೊಂಡಿರೋ ಸ್ವರ್ಣಕೋಟೆಯಲ್ಲಿ ಸಿಕ್ಕ ಸಂಪತ್ತು ಸೀಸ್ ಆಗಿದ್ದು ಹೆಚ್ಚಿನ ತನಿಖೆ ಮುಂದುವರೆಸಿದೆ. ಮಕ್ಕಳು ಮೊಮ್ಮಕ್ಕಳಿಗಾಗುವಷ್ಟು ಆಸ್ತಿ ಮಾಡಿ ಬೆಚ್ಚಗೆ ಮಲಗಿದ್ದ ಅಧಿಕಾರಿ ಇದೀಗ ನಿದ್ದೆ ಕಳ್ಕೊಂಡು ಕಣ್ಬಿಡ್ತಿದ್ದಾರೆ.
ಗಂಗಾಧರ್ ವಾಗಟ ಜೊತೆ ಮುನ್ರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸರ್ಕಾರ ಈ ಬಾರಿ ದೀಪಾವಳಿಗೆ ಪಟಾಕಿ ಬ್ಯಾನ್ ಮಾಡಿದೆ. ಆನಂತರ ಯೂ ಟರ್ನ್ ಹೊಡೆದ ಸಿಎಂ ಹಸಿರು ಪಟಾಕಿ ಮಾತ್ರ ಹೊಡೆಯಿರಿ ಅಂತ ಸಲಹೆ ಕೊಟ್ಟಿದ್ದಾರೆ. ಆದ್ರೆ ಹಸಿರು ಪಟಾಕಿ ಹೆಸರಲ್ಲಿ ಬೇರೆ ಪಟಾಕಿಗಳು ಕೂಡ ಸೇಲ್ ಆಗ್ತಿವೆ. ಸೈಲೆಂಟ್ ಆಗಿ ಪಟಾಕಿ ಹಚ್ಚಿ ಅಂದ್ರು ಸೌಂಡ್ ಮಾಡೋಕೆ ಜನ ರೆಡಿ ಆಗಿದ್ದಾರೆ. ದೀಪಾವಳಿನಲ್ಲಿ ಪಟಾಕಿಯನ್ನು ಹಾಕೋದನ್ನು ನಿಷೇಧ ಮಾಡಬೇಕು ನಿರ್ಧಾರಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಅದಕ್ಕೇನು ಶಿಕ್ಷೆ ಆಗಬೇಕು. ಮನೆಯಲ್ಲಿ ಒಡವೆಗಳನ್ನೆಲ್ಲ ತಗೊಂಡೋಗಿ ಇಟ್ಬಿಟ್ಟು ನಾವು ಬಂಡವಾಳ ಹಾಕ್ತಿದ್ದೀನಿ. ಈ ಬಾರಿ ದೀಪಾವಳಿಗೆ ಪಟಾಕಿ ಬ್ಯಾನ್ ಮಾಡಿ ಸರ್ಕಾರ ಶಾಕ್ ಕೊಟ್ಟಿದೆ. ಕದ್ದು ಮುಚ್ಚಿ ಪಟಾಕಿ ಹೊಡೆದವರ ಮೇಲೆ ಕಾನೂನು ಕ್ರಮದ ಎಚ್ಚರಿಕೆ ಗಂಟೆ ಬಾರಿಸಿದೆ. ಸರ್ಕಾರದ ಈ ದಿಢೀರ್ ನಿರ್ಧಾರಕ್ಕೆ ವ್ಯಾಪಾರಸ್ಥರು ಸೇರಿದಂತೆ ಸಂಪ್ರದಾಯವಾದಿಗಳು ಬಾಂಬ್ ಹಾಕಿದ್ರು. ಭಾರಿ ವಿರೋಧದ ಬಳಿಕ ಸ್ವಲ್ಪ ಯೂ ಟರ್ನ್ ತಗೊಂಡ ಸಿಎಂ ಹಸಿರು ಪಟಾಕಿ ಹೊಡೆದು ಬೆಳಕಿನ ಹಬ್ಬ ಆಚರಿಸಲು ಹೇಳಿದ್ದಾರೆ. ದೀಪಾವಳಿ ಹಬ್ಬ ಆಚರಣೆಗೆ ಮಾರ್ಗಸೂಚಿ. ಹಸಿರು ಪಟಾಕಿ ಮಾರಾಟಕ್ಕೆ ಮಾತ್ರ ಅವಕಾಶ. ಪಟಾಕಿ ಬ್ಯಾನ್ ಮಾಡಿ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ. ಹಸಿರು ಪಟಾಕಿ ಮಾತ್ರ ಮಾರಾಟಕ್ಕೆ ಅವಕಾಶ ಕೊಟ್ಟು ಕಂಡೀಷನ್ಸ್ ಹಾಕಿದೆ. ಈ ಬಾರಿ ಹಸಿರು ಪಟಾಕಿ ಹೊರತುಪಡಿಸಿ ಇತರೆ ಯಾವುದೇ ಪಟಾಕಿ ಮಾರಂಗಿಲ್ಲ. ತಿಂಗಳು ಪೂರ್ತಿ ಪಟಾಕಿ ಮಾರಾಟಕ್ಕೆ ಅವಕಾಶವಿಲ್ಲ. ಇಂದಿನಿಂದ ನವೆಂಬರ್ 16ರವರೆಗೆ ಮಾತ್ರ ಪಟಾಕಿ ಮಾರಾಟ ಮಾಡಬೇಕು. ಅಧಿಕೃತವಾಗಿ ಸಂಬಂಧಪಟ್ಟ ಇಲಾಖೆ ಪ್ರಾಧಿಕಾರದಿಂದ ಪರವಾನಗಿ ಪಡೆದು ಪಟಾಕಿ ಮಾರಬೇಕು. ಪ್ರಾಧಿಕಾರಗಳು ನಿಗದಿಪಡಿಸಿರೋ ದಿನಾಂಕ ಮತ್ತು ಸ್ಥಳದಲ್ಲಿ ಮಾತ್ರ ಪಟಾಕಿ ಮಾರಬೇಕು. ಬಯಲು ಪ್ರದೇಶ, ಮೈದಾನದಲ್ಲಿ ಮಳಿಗೆ ಸ್ಥಾಪನೆ ಮಾಡಬೇಕು. ಪಟಾಕಿ ಕೊಳ್ಳುವಾಗ ಗ್ರಾಹಕರು ಗುಂಪು ಸೇರದಂತೆ ನೋಡಿಕೊಂಡು ಅವರಿಗೆ ಥರ್ಮಲ್ ಸ್ಕ್ರೀನಿಂಗ್, ಸ್ಯಾನಿಟೈಸೇಷನ್ ವ್ಯವಸ್ಥೆ ಮಾಡಬೇಕು. ಒಂದು ವೇಳೆ ಮಾರ್ಗಸೂಚಿ ಉಲ್ಲಂಘಿಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಲಾಗಿದೆ. ಹಸಿರು ಪಟಾಕಿ ಅಂದ್ರೆ ಯಾವ ಪಟಾಕಿ? ಹಸಿರು ಪಟಾಕಿ ಹೆಸರಲ್ಲಿ ಇತರೆ ಪಟಾಕಿ ಮಾರಾಟ. ಕೊರೋನಾ ಕಾಲದಲ್ಲಿ ಆರೋಗ್ಯ ಸಮಸ್ಯೆ ಎದುರಾಗದಂತೆ ಹಾಗೂ ವಾಯು ಮಾಲಿನ್ಯ ತಡೆಗೆ ಸರ್ಕಾರ ಹಸಿರು ಪಟಾಕಿಗೆ ಮುಂದಾಗಿದೆ. ಹಾಗಾದ್ರೆ ಹಸಿರು ಪಟಾಕಿ ಏನು ಅಂತ ನೋಡಿದ್ರೆ ಕಡಿಮೆ ಶಬ್ದ, ಕಡಿಮೆ ವಾಯು ಮಾಲಿನ್ಯ ಉಂಟು ಮಾಡುವ ಪಟಾಕಿಗಳಿವು. ಸಾಮಾನ್ಯವಾಗಿ ಸುರ್ಸುರ್ಬತ್ತಿ, ನೆಲಚಕ್ರ, ಹೂಕುಂಡದಂತಹ ಪಟಾಕಿಗಳು ಹಸಿರು ಪಟಾಕಿಗಳು. ಆದ್ರೆ ಹಸಿರು ಪಟಾಕಿ ಹೆಸರಲ್ಲಿ ವ್ಯಾಪಾರಸ್ಥರು ಇತರೆ ಪಟಾಕಿಗಳನ್ನು ಮಾರಾಟ ಮಾಡ್ತಿದ್ದಾರೆ. All items only green crackers items only. Last 2 years before old crackers ಎಲ್ಲ ಬ್ಯಾನ್ ಮಾಡಿದ್ದಾರೆ. ಆವಾಗಿಂದ ಗ್ರೀನ್ ಸಾಲ್ಟ್ ಓನ್ಲಿ ಯೂಸ್ ಮಾಡಿ ಗ್ರೀನ್ ಕ್ರಾಕರ್ಸ್ ಓನ್ಲಿ ಪ್ರೊಡಕ್ಟ್ಸ್ ಮಾಡಿದ್ದಾರೆ. ಇವಾಗ 2 years ಅವೇ ಗ್ರೀನ್ ಕ್ರಾಕರ್ಸ್ ಓನ್ಲಿ ಸೇಲ್ ಮಾಡ್ತೀನಿ. ಎಸ್ಟರ್ಡೇ ಆಫ್ಟರ್ನೂನ್ ನ್ಯೂಸ್ ಬರ್ತಾ ಇದ್ದಲ್ವಾ, ಬ್ಯಾನ್ ಆವಾಗಿಂದ ತುಂಬ ಬಿಸ್ನೆಸ್ ಫುಲ್ ಡೌನ್ ಆಯ್ತು. ಗ್ರಾಹಕರು ಕೂಡ ಹಸಿರು ಪಟಾಕಿ ಅಂದ್ರೇನು, ಯಾವುವು ಹಸಿರು ಪಟಾಕಿ ಅನ್ನೋ ಗೊಂದಲದಲ್ಲಿ ಸಿಲುಕಿದ್ದಾರೆ. ಈಗ ಗ್ರೀನ್ ಪಟಾಕಿ ಅಂತ ಏನೋ ಹೇಳಿದ್ದಾರೆ, ಇಲ್ಲಿ ಬಂದಿದ್ದೀವಿ, ಇಲ್ಲಿ ಇರೋದೆಲ್ಲ ಗ್ರೀನ್ ಪಟಾಕಿ ಅಂತಿದ್ದಾರೆ, ನಾವು ತಗೊಂಡು ಹೋಗ್ತಾ ಇದೀವಿ. ಸರ್ಕಾರನು ಮೊದಲೇ ಬ್ಯಾನ್ ಮಾಡಕ್ ಮೊದಲೇ ಒಂದು 2 ವಾರಕ್ಕೆ ಮೊದಲೇ ಹೇಳಿದ್ರೆ ಚೆನ್ನಾಗಿರೋದು. ಆಮೇಲೆ ನಮಗೀಗ ಇದು ಇಲ್ಲಿ ಬರೋದು ಗ್ರೀನ್ ಪಟಾಕಿ ಅಂತ ಹೇಗೆ ಗೊತ್ತಾಗುತ್ತೆ? ಈಗ ಅಂಗಡಿಯವ್ರು ಏನು ಹೇಳಿದ್ರೆ ಅದನ್ನ ಇದು ಗ್ರೀನ್ ಪಟಾಕಿ, ತುಂಬಾ ಪೊಲ್ಯೂಷನ್ ಕಡಿಮೆ ಆಗ್ತಿದೆ ಅಂದಾಗ ತಗೊಂಡು ಹೋಗ್ತಾ ಇದೀವಿ. ಕೊರೋನಾದಿಂದ ಸರ್ಕಾರ ದೀಪಾವಳಿ ಧಮಾಕಾಗೆ ಬ್ರೇಕ್ ಹಾಕಿ ಶಾಕ್ ಕೊಟ್ಟಿದೆ. ಸೊ ಇಷ್ಟು ವರ್ಷ ಆಟೋಮ್ ಬಾಂಬ್, ಲಕ್ಷ್ಮಿ ಪಟಾಕಿ ಹೊಡೆದು ಸೌಂಡ್ ಮಾಡ್ತಿದ್ದವರು ಈ ಬಾರಿ ಸುರ್ಸುರ್ಬತ್ತಿ, ಹೂಕುಂಡ ಹಚ್ಚಿ ದೀಪಾವಳಿ ಮಾಡಬೇಕಿದೆ. ಆದೂರು ಚಂದ್ರು ಜೊತೆ ಶ್ರೀನಿವಾಸ್ ಹಳಕಟ್ಟಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಒಂದ್ ಕಡೆ ಅಳು, ಮತ್ತೊಂದ್ ಕಡೆ ಕಿರಿಕ್. ಪ್ರತ್ಯೇಕ ಬ್ಯಾರಕ್ ಅಲ್ಲಿ ಹಾಕಿದ್ರು ತಪ್ಪಿಲ್ಲ ಹೈಡ್ರಾಮಾ. ಇಡೀ ಜೈಲನ್ನ ಸುಧಾರಿಸೋ ಜೈಲರ್ಗಳಿಗೆ ಅವರಿಬ್ಬರದ್ದೇ ತಲೆನೋವು. ಇದು ನಟಿ ಸಂಜನಾ ಮತ್ತು ರಾಗಿಣಿಯ ಪರಪ್ಪನ ಅಗ್ರಹಾರದ ಕಥೆ. ಸ್ಟಾರ್ ಹೋಟೆಲ್ನಲ್ಲೂ ಕಿರಿಕ್, ಸಿಸಿಬಿ ಅಧಿಕಾರಿಗಳೊಂದಿಗೂ ಕಿರಿಕ್. ಇಂಥವ್ರು ಹೆಂಗ್ ದುಡ್ಡು ಮಾಡಿದ್ದಾರೆ ಬೆಂಗಳೂರಲ್ಲಿ ಎಲ್ಲರಿಗೂ ಗೊತ್ತು. ನೋಡಿ ಐ ಡಿಡ್ಂಟ್ ಯೂಸ್ ದೋಸ್ ವರ್ಡ್ಸ್, ಐ ಆಮ್ ಯೂಸಿಂಗ್ ಹೋಮ್ ವರ್ಡ್ಸ್ ರೈಟ್ ನೌ. ಹೊರಗಡೆ ಇದ್ದಾಗ್ಲೂ ಕಿರಿಕ್, ಜೈಲೊಳಗೆ ಹೋದಾಗ್ಲೂ ಕಿರಿಕ್. ನಟಿಮಣಿಯರು ಇದೀಗ ಫುಲ್ ಕಿರಿಕ್ ರಾಣಿಯರು. ಪರಪ್ಪನ ಪಂಜರದಲ್ಲಿ ಜೈಲು ಹಕ್ಕಿಗಳ ಕಿರಿಕ್. ನಟಿಮಣಿಯರ ಕಾಟಕ್ಕೆ ಬೇಸತ್ತ ಜೈಲಾಧಿಕಾರಿಗಳು. ಡ್ರಗ್ ಕೇಸ್ನಲ್ಲಿ ಜೈಲು ಸೇರಿರೋ ನಟಿ ರಾಗಿಣಿ ದ್ವಿವೇದಿ, ಸಂಜನಾ ಗಲ್ರಾನಿಯದ್ದು ಮುಗಿಯದ ಕಥೆ. ಪರಪ್ಪನ ಅಗ್ರಹಾರ ಸೇರಿ 2 ತಿಂಗಳಾಗ್ತಿದ್ರು ನಟಿಯರ ಜಗಳ, ಕಿತ್ತಾಟ, ಕಿರಿಕ್ ಮುಗಿದಿಲ್ಲ. ಹೈಕೋರ್ಟ್ನಲ್ಲಿ ಬೇಲ್ ರಿಜೆಕ್ಟ್ ಆಗಿದ್ದಕ್ಕೆ ಗೊಳೋ ಅಂತ ಅಳ್ತಿದ್ದಾರೆ. ಮುಂದಿನ ದಾರಿ ಯಾವುದು ಅಂತ ತಲೆ ಮೇಲೆ ಕೈ ಹೊತ್ತು ಯೋಚಿಸುತ್ತಿದ್ದಾರೆ. ಈ ಮಧ್ಯೆ ಅಳು, ನಗು, ಕಚ್ಚಾಟವೂ ಜೋರಾಗಿದೆ.
ಮನೆಯಿಂದ ಬರೋ ತಿಂಡಿ ಬಟ್ಟೆಯನ್ನ ಯಾಕೆ ಕೊಡಲ್ಲ ಅಂತ ಜೈಲಾಧಿಕಾರಿಗಳೊಂದಿಗೆ ಕಿರಿಕ್ ಮಾಡಿದ್ದಾರೆ. ಕೋವಿಡ್-19 ಪ್ರೋಟೋಕಾಲ್ ಪ್ರಕಾರ ಯಾವುದೇ ವಸ್ತು ಬಂದರೂ ಪರಿಶೀಲಿಸಿ ಸ್ಯಾನಿಟೈಸ್ ಮಾಡಿ 3 ದಿನ ಇಟ್ಟು ಕೊಡಬೇಕು. ಆದರೆ ಜೈಲು ರಾಣಿಯರು ಬಂದ ತಕ್ಷಣವೇ ನಮ್ಮ ವಸ್ತು ಕೊಡಬೇಕು ಅಂತ ಅಧಿಕಾರಿಗಳ ಜೊತೆ ವಾಗ್ವಾದಕ್ಕಿಳಿತಿದ್ದಾರೆ. ಜೈಲಿನ ನಿಯಮವನ್ನ ಹೇಳಿದ್ರೂ ನಟಿಯರು ಬಿಲ್ಕುಲ್ ಕೇಳ್ತಿಲ್ಲ. ಫೋನ್ ಬಳಕೆ ವಿಚಾರದಲ್ಲೂ ಕಿರಿಕ್. ಮನೆಯಿಂದ ಬಂದ ಹಣದಲ್ಲಿ ತಿಂಡಿ ಖರೀದಿ. ತಿಂಡಿ ಬಟ್ಟೆ ವಿಚಾರ ಒಂದು ಕಥೆಯಾದ್ರೆ ಇದು ಮತ್ತೊಂದು ಕಥೆ. ಜೈಲಲ್ಲಿ ವಾರಕ್ಕೆ 3 ಬಾರಿ ಕೈದಿಗಳಿಗೆ ಕುಟುಂಬಸ್ಥರ ಜೊತೆ ಮಾತನಾಡಲು ಫೋನ್ ಕೊಡಲಾಗುತ್ತೆ. ಅದಕ್ಕೆ 6 ನಿಮಿಷ ಅಷ್ಟೇ ಅವಕಾಶವಿರೋದು. ಆದ್ರೆ ವಾರಕ್ಕೆ 3 ಬಾರಿ ಮಾತನಾಡಿದ್ರು ಮತ್ತೆ ಫೋನ್ ಕೊಡಿ, ನಾನು ಮಾತನಾಡಬೇಕು ಅಂತ ನಟಿಯರು ಪಟ್ಟು ಹಿಡಿತಾರೆ. ಒಂದ್ ವೇಳೆ ಬೈದ್ರೆ ಸೆಲ್ಗೆ ಹೋಗಿ ಅಳ್ತಾರೆ. ಇನ್ನು ಮನೆಯಿಂದ ತಿಂಗಳಿಗೆ 5,000 ರೂಪಾಯಿ ಮನಿ ಆರ್ಡರ್ ಕಳುಹಿಸಲು ಅವಕಾಶವಿದೆ. ಆ 5,000 ಹಣವನ್ನು ಸಂಜನಾ ಒಂದೇ ದಿನಕ್ಕೆ ಖಾಲಿ ಮಾಡ್ತಾರಂತೆ. ಜೈಲಿನಲ್ಲಿರೋ ಬೇಕರಿ ಹಾಪ್ಕಾಮ್ಸ್ನಲ್ಲಿ ತಿಂಡಿ ಹಣ್ಣಿನ ಖರೀದಿ ಭರಾಟೆ ಜೋರಾಗಿದೆಯಂತೆ. ಜೈಲಲ್ಲಿ 5,000ಕ್ಕೂ ಹೆಚ್ಚು ಕೈದಿಗಳಿದ್ದು ಅವರನ್ನ ಸುಧಾರಿಸಬಹುದು. ಆದ್ರೆ ಈ 2 ನಟಿಯರನ್ನ ಜೈಲಾಧಿಕಾರಿಗಳಿಗೆ ಸುಧಾರಿಸೋಕಾಗ್ತಿಲ್ಲ. 100 ಮಂದಿಯ ಕಿತ್ತಾಟ ನೋಡಬಹುದು. ಆದ್ರೆ ಈ 2 ಜಡೆಜಗಳದ ಕಾಟ ತಡೆಯೋಕಾಗ್ತಿಲ್ಲ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಹೀಗೆ ನಟಿಮಣಿಯರ ಸುದ್ದಿಯಿಂದ ಹಿಡಿದು ಜೋ ಬೈಡನ್ ಅಮೆರಿಕ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸುದ್ದಿಯವರೆಗೂ ಸಂಪೂರ್ಣ ಮಾಹಿತಿಗಾಗಿ ನೋಡಿ news18kannada.comಗೆ ಲಾಗಿನ್ ಮಾಡಿ. ನಮ್ಮ ಬೆಂಗಳೂರಿನ ಇನ್ನುಳಿದ ಸುದ್ದಿ ಬ್ರೇಕ್ ಆದ್ಮೇಲೆ. ಬೆಂಗಳೂರಿಗೆ ಮತ್ತೆ ಸ್ವಾಗತ. ಸಿಲಿಕಾನ್ ಸಿಟಿಯಲ್ಲಿ ರಸ್ತೆ ಗುಂಡಿಗಳದ್ದೇ ದರ್ಬಾರ್. ಐಟಿ ಸಿಟಿಯ ಯಾವ ರೋಡ್ಗಿಳಿದ್ರೂ ಯಮರೂಪಿ ಗುಂಡಿಗಳ ದರ್ಶನವೇ ಗ್ಯಾರಂಟಿ. ಇಂತಹ ಗುಂಡಿಗಳು ಎಷ್ಟಿವೆ ಅನ್ನೋದ್ರ ಬಗ್ಗೆ ಬಿಬಿಎಂಪಿ ಒಂದು ಲೆಕ್ಕ ತೋರಿಸಿದೆ. ಆದ್ರೆ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿರೋದು ಮಾತ್ರ ಮತ್ತೊಂದು ಸತ್ಯ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ತುಂಬಾ ಹಿಂಸೆ ಆಗದೆ. ಇವಾಗಲೂ ಭಯಂಕರ ಖರಾಬ್ರು ಮೊನ್ನೆ ಎಲ್ಲ ಬಿದ್ರು ಒಬ್ರು ಇಲ್ಲಿ ಅಲ್ಲಿ ಮುಂದೆ. ಇಲ್ಲಿ ಎಷ್ಟು ಸತಿ ಕಂಪ್ಲೇಂಟ್ ಮಾಡಿದ್ರು ಏನೂ ರೆಸ್ಪಾನ್ಸ್ ಇಲ್ಲ ಮೇಡಮ್, ಏನೂ ರೆಸ್ಪಾನ್ಸ್ ಇಲ್ಲ. ಬೆಂಗಳೂರು ಹೆಸರಿಗಷ್ಟೇ ಸಿಲಿಕಾನ್ ಸಿಟಿ, ಹೈಟೆಕ್ ಸಿಟಿ. ಒಂದ್ಸಲ ಸಿಟಿ ರೌಂಡ್ಸ್ ಹಾಕಿದ್ರೆ ಸೊಂಟ ಹುಳುಕೋದು, ಮೂಳೆ ಮುರಿಯೋದು ಗ್ಯಾರಂಟಿ. ಅಪ್ಪಿ ತಪ್ಪಿ ಆಯ ತಪ್ಪಿ ಬಿದ್ರೆ ಪ್ರಾಣ ಪಕ್ಷಿ ಹಾರಿ ಹೋಗೋದು ಶತಸಿದ್ಧ. ಯಾಕಂದ್ರೆ ಬೆಂಗಳೂರಲ್ಲಿ ಯಾವ ಮೂಲೆಗೆ ಹೋದ್ರೂ ಯಮಸ್ವರೂಪಿ ಗುಂಡಿಗಳು ಬಾಯಿ ತೆರೆದು ಕೂತಿವೆ. ರಸ್ತೆ ಗುಂಡಿಗಳನ್ನ ಮುಚ್ಚೋಕೆ ಜನ ಕಟ್ಟೋ ತೆರಿಗೆ ದುಡ್ಡಲ್ಲಿ ಪ್ರತಿ ವರ್ಷ 40 ಕೋಟಿ ಹಣವನ್ನ ಗುಂಡಿಗೆ ಸುರಿತಿದೆ. 40 ಕೋಟಿ ಖರ್ಚಾದ್ರೂ ಬೀಜಾಸುರನಂತೆ ಮತ್ತೆ ರಸ್ತೆ ಗುಂಡಿಗಳು ಸೃಷ್ಟಿಯಾಗುತ್ತೆ. ಸಣ್ಣ ಮಳೆ ಬಂದ್ರೆ ಬೃಹತ್ ವಾಹನಗಳು ಓಡಾಡಿದ್ರೆ ಸಾಕು, ರಸ್ತೆಗಳಲ್ಲಿ ಗುಂಡಿಗಳು ಸೃಷ್ಟಿಯಾಗುತ್ತೆ ಅಂತಾರೆ. ಟಿಲ್ ಹೆಣ್ಣೂರು ಮೇನ್ ರೋಡ್ ವರ್ಗು ಫುಲ್ ಪಾಟೋಲ್ಸ್ ಇದೆ. ಆಕ್ಸಿಡೆಂಟ್ಗಳು ಪ್ರತಿ ದಿನನೂ ಕೂಡ ಆಗ್ತದೆ. ತುಂಬಾ ಹಳ್ಳ ಗುಂಡಿ. ಮಳೆ ಬಂದು ನೀರು ನಿಂತ್ಕೊಂತು ಅಂದ್ರೆ ಒಂದು ಹಳ್ಳದಾಗ ಬಿತ್ತು ಅಂದ್ರೆ ಅವ್ರು ಸ್ಕಿಡ್ ಆಗಿ ಬೀಳ್ತಾರೆ. ಅಷ್ಟು ಅವ್ಯವಸ್ಥೆ ಆಗ್ಬಿಟ್ಟಿದೆ. ನಾವು ಕಂಪ್ಲೇಂಟ್ ಮಾಡಿ ಮಾಡಿ ಸಾಕಾಗಿದೆ. ಬಿಬಿಎಂ ಆಫೀಸ್ನಲ್ಲಿ ಯಾವಾಗಲೂ ಹಿಂಗೆ ಇದೆ. ಮೋರಿ ನೀರು ಹೋಗ್ತಾ ಇಲ್ಲ. ಮತ್ತೆ ಟ್ಯಾಕ್ಸ್ ಮಾತ್ರ ನಮ್ಗೆ ಕರೆಕ್ಟಾಗಿ ಕಟ್ಟು ಅಂತಾರೆ. ಹೆಂಗ್ ಕಟ್ಟಕ್ಕಾಗುತ್ತೆ ಟ್ಯಾಕ್ಸ್? ನವೆಂಬರ್ ಅಂತ್ಯಕ್ಕೆ ಎಲ್ಲಾ ರಸ್ತೆಗಳನ್ನು ಗುಂಡಿ ಮುಕ್ತ ಮಾಡಿಬಿಡ್ತೀವಿ ಅನ್ನೋದು ಬಿಬಿಎಂಪಿ ಕಮಿಷನರ್ ಕೊಟ್ಟಿರೋ ಹೇಳಿಕೆ. ಈ ತರ ಇದು ಹೋದ ಅಂದ್ರೆ ಈ ನವೆಂಬರ್ ತಿಂಗಳೊಳಗಡೆ ಎಲ್ಲೇ ಏನು ಪಟೋಲ್ಸ್ ಇಲ್ಲದೆ ಇರೋಂಗೆ ಫಿಲ್ ಮಾಡೋದಕ್ಕೆ ಸಂಪೂರ್ಣವಾಗಿ ಅದು ಕವರ್ ಆಗುತ್ತೆ. ಬೆಂಗಳೂರು ಪೂರ್ವ ವಲಯದಲ್ಲಿ 374 ಗುಂಡಿಗಳಿದೆಯಂತೆ. 147 ಹಾಳಾದ ರಸ್ತೆಗಳಿದ್ರೆ 162 ಕಟ್ಟಿಂಗ್ ರಸ್ತೆಗಳು ಇದೆಯಂತೆ. ಬೆಂಗಳೂರು ಪಶ್ಚಿಮ ವಲಯದಲ್ಲಿ 189 ಗುಂಡಿಗಳು, 186 ಹಾಳಾದ ರಸ್ತೆಗಳು, 14 ಕಟ್ಟಿಂಗ್ ರೋಡ್ಗಳಿವೆ. ಮಹದೇವಪುರ ವಲಯದಲ್ಲಿ 120 ಗುಂಡಿಗಳಿದ್ರೆ 22 ಹಾಳಾದ ರಸ್ತೆಗಳು, 44 ಕಟ್ಟಿಂಗ್ ರೋಡ್ ಇದೆ ಅನ್ನೋದು ಬಿಬಿಎಂಪಿ ಲೆಕ್ಕ. ಬೆಂಗಳೂರು ದಕ್ಷಿಣ ವಲಯದಲ್ಲಿ 88 ಗುಂಡಿಗಳು, 83 ಹಾಳಾದ ರಸ್ತೆಗಳು, 55 ಕಟ್ಟಿಂಗ್ ರೋಡ್ಗಳಿದ್ರೆ ಆರ್ಆರ್ ನಗರ ವಲಯದಲ್ಲಿ 79 ಗುಂಡಿಗಳು, 13 ಹಾಳಾದ ರಸ್ತೆಗಳು, 10 ಕಟ್ಟಿಂಗ್ ರೋಡ್ಗಳಿದೆಯಂತೆ. ಬೊಮ್ಮನಹಳ್ಳಿ ವಲಯದಲ್ಲಿ 28 ಗುಂಡಿಗಳು, 14 ಹಾಳಾದ ರಸ್ತೆಗಳು, 3 ಕಟ್ಟಿಂಗ್ ರೋಡ್ ರಸ್ತೆಗಳಿದ್ರೆ ದಾಸರಹಳ್ಳಿ ವಲಯದಲ್ಲಿ ಬರೀ 4 ಗುಂಡಿ ಇದೆಯಂತೆ, 62 ಹಾಳಾದ ರಸ್ತೆಗಳಿದೆಯಂತೆ, 21 ಕಟ್ಟಿಂಗ್ ರೋಡ್ ಇದೆಯಂತೆ. ಯಲಹಂಕ ವಲಯದಲ್ಲಿ ಬರೀ 24 ಗುಂಡಿಗಳು, 13 ಹಾಳಾದ ರಸ್ತೆಗಳು, 9 ಕಟ್ಟಿಂಗ್ ರೋಡ್ಗಳಿದೆಯಂತೆ. ಇಡೀ ಬೆಂಗಳೂರಲ್ಲಿ ಇಷ್ಟೇ ಗುಂಡಿಗಳು ಅನ್ನೋದು ಬಿಬಿಎಂಪಿ ಕೊಟ್ಟಿರೋ ಲೆಕ್ಕ. ಆದ್ರೆ ನ್ಯೂಸ್ 18 ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಕಂಡಿದ್ದೇ ಬೇರೆ.
ಟಿಲ್ ಹೆಣ್ಣೂರು ಮೇನ್ ರೋಡ್ ವರ್ಗು ಫುಲ್ ಪಾಟೋಲ್ಸ್ ಇದೆ. ಇರೋದು ಆಕ್ಸಿಡೆಂಟ್ಗಳು ಪ್ರತಿದಿನನೂ ಕೂಡ ಆಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಮೆರಿಕದ ಅಧ್ಯಕ್ಷ ಚುನಾವಣೆಯ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನಿಂದ ಹಿಡಿದು ಬೆಂಗಳೂರಿನ ಸಂಪೂರ್ಣವಾದ ಸುದ್ದಿಯ ಜೊತೆಗೆ ನೀವು ತಿಳ್ಕೋಬೇಕು ಅನ್ನೋದಾದ್ರೆ news18kannada.comಗೆ ಲಾಗಿನ್ ಮಾಡಿದ್ರೆ ಎಲ್ಲಾ ಮಾಹಿತಿಗಳನ್ನ ನೀವು ಕ್ಷಣ ಮಾತ್ರದಲ್ಲಿ ತಿಳ್ಕೋಬಹುದು. ಬೆಂಗಳೂರಿನ ಉಳಿದ ಸುದ್ದಿ ಬ್ರೇಕ್ ಆದ್ಮೇಲೆ.